ಟ್ರಕ್ ಶೋರೂಮ್ ಸಿಬ್ಬಂದಿಯ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ. ಸಚಿವ ರುದ್ರಪ್ಪ ಲಮಾಣಿ ಬೆಂಬಲಿಗರು ಅಂತ ಹೇಳಿ ಹಲ್ಲೆ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿನ ಭಾರತ್ ಬೆಂಜ್ ಶೋರೂಮ್ ಅಲ್ಲಿ ಈ ಘಟನೆ ನಡೆದಿದ್ದು, ಹಾವೇರಿ ಮೂಲದ ಮೂವರಿಂದ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆದಿದೆ. ಇನ್ನು ಟ್ರಕ್ ಸರ್ವಿಸ್ ವಿಚಾರವಾಗಿ ಏಕಾಏಕಿ ಈ ತಂಡ ಹಲ್ಲೆ ನಡೆಸಿರುವಂತಹ ದೃಶ್ಯಾವಳಿ ಶೋರೂಮ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಟಿವಿ9ಗೆ ಟ್ರಕ್ ಶೋರೂಮ್ನ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯವಾಗಿದ್ದು, ಮಹಿಳಾ ಸಿಬ್ಬಂದಿ ಎದುರೇ ಸೂಪರ್ವೈಸರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಸಚಿವರ ಹೆಸರು ಹೇಳಿಕೊಂಡು ಹಲ್ಲೆ ನಡೆಸಿರುವಂತಹ ದುಷ್ಕರ್ಮಿಗಳು ಹುಬ್ಬಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಇದು ಟ್ರಕ್ ಶೋರೂಮ್ ಅಲ್ಲಿ ನಡೆದಂತಹ ಘಟನೆ. ಹುಬ್ಬಳ್ಳಿಯ ಟ್ರಕ್ ಶೋರೂಮ್ ಅಲ್ಲಿ ಭಾರತ್ ಬೆಂಜ್ ಶೋರೂಮ್ ಅಲ್ಲಿ ನಡೆದಂತಹ ಘಟನೆ ಇದು. ಶೋರೂಮ್ ನಲ್ಲಿ ಸೂಪರ್ವೈಸರ್ ಮೇಲೆ ಯಾವ ರೀತಿ ಹಲ್ಲೆ ನಡೆಸ್ತಾ ಇದ್ದಾರೆ ದುಷ್ಕರ್ಮಿಗಳು ಅಂತ ನೋಡಬಹುದು. ಏನಾಯ್ತು ಅಂತ ವಿಚಾರಿಸೋಕೆ ಬಂದಂತಹ ಸೂಪರ್ವೈಸರ್ ಮೇಲೆನೇ ಹಲ್ಲೆ ನಡೆಸಲಾಗಿದೆ. ಹುಬ್ಬಳ್ಳಿಯ ಭಾರತ್ ಬೆಂಜ್ ಶೋರೂಮ್ ನಲ್ಲಿ ಈ ಘಟನೆ ನಡೆದಿದ್ದು, ಸಚಿವ ರುದ್ರಪ್ಪ ಲಮಾಣಿ ಅವರ ಹೆಸರು ಹೇಳಿ ಈ ಒಂದು ಹಲ್ಲೆಯನ್ನು ನಡೆಸಿರೋದು ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಹಾಗೆ 3 ಜನ ಹಲ್ಲೆ ನಡೆಸಿರುವಂತಹ ವ್ಯಕ್ತಿಗಳು ಹಾವೇರಿ ಮೂಲದವರು ಅಂತ ಕೂಡ ಹೇಳಲಾಗಿದೆ. ನಾವೀಗ ದೃಶ್ಯದಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಎಲ್ಲ ಸಿಸಿಟಿವಿ ದೃಶ್ಯ ಕೂಡ ಸಾಕಷ್ಟು ಕ್ಲಿಯರ್ ಆಗಿದೆ. ಅದರಲ್ಲಿ 3 ಜನ ಇದ್ದಕ್ಕಿದ್ದಂತೆ ಸೂಪರ್ವೈಸರ್ ಮೇಲೆ ಹಲ್ಲೆ ನಡೆಸ್ತಾರೆ. ಮಹಿಳಾ ಸಿಬ್ಬಂದಿ ಅದನ್ನ ತಡೆಯೋದಕ್ಕೆ ಹೋಗ್ತಾರೆ. ಆಕೆಯ ಎದುರೇ ಹಲ್ಲೆ ನಡೆಸಲಾಗುತ್ತೆ. ನಾವೀಗ ನೋಡಬಹುದು ಯಾವ ರೀತಿ ಅಂತ. ಈಗ ಒಬ್ರು ಹೊರಗಡೆ ಬರ್ತಾರೆ, ಕೈಯಲ್ಲಿ ಏನೋ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಂದಿರ್ತಾರೆ ಸೂಪರ್ವೈಸರ್ ಅಂತ. ಇನ್ನು ಅಲ್ಲಿದ್ದಂತಹ 3 ಜನ ನೋಡಿ ಇದ್ದಕ್ಕಿದ್ದಂತೆ ಆಗಮಿಸಿ ಸೂಪರ್ವೈಸರ್ ಮೇಲೆ ಹಲ್ಲೆ ನಡೆಸ್ತಾ ಇದ್ದಂತಹ ದೃಶ್ಯ. ಆಗ ಎಲ್ಲರೂ ಕೂಡ ಅಲ್ಲಿ ಜನ ಸೇರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಂತಹ ಸಿಬ್ಬಂದಿ ಎಲ್ಲರೂ ಕೂಡ ಸೇರ್ತಾರೆ. ಏನಾಯ್ತು ಅಂತ ನೋಡ್ತಾ ಇದ್ದಂತೆ ಹಲ್ಲೆ ಮತ್ತೆ ಮುಂದುವರಿಸ್ತಾರೆ. ಸಚಿವರ ಹೆಸರು ಹೇಳ್ಕೊಂಡು ಇವರು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಅಂದ್ರೆ ಇವರು ಹಲ್ಲೆ ನಡೆಸೋದಿಕ್ಕೆ ಅಂತಾನೆ ಬಂದಿದ್ರಾ ಅನ್ನುವಂಥದ್ದು ಒಂದು ಪ್ರಶ್ನೆ, ಅಥವಾ ಬೇರೆನಾದ್ರೂ ಅಸಮಾಧಾನ ಇತ್ತಾ, ದ್ವೇಷ ಇತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಇನ್ನು ಸಚಿವರ ಹೆಸರು ಸುಮ್ಮನೆ ಹೇಳಿರ್ತಾರಾ ಅಥವಾ ನಿಜವಾಗ್ಲೂ ಸಚಿವರ ಕೈವಾಡ ಏನಾದ್ರೂ ಇದೆಯಾ, ಇದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಆದ್ರೆ ಈ ರೀತಿ ಇತ್ತೀಚೆಗಂತೂ ಸಚಿವರ ಹೆಸರು ಹೇಳಿಕೊಂಡು ನಡೀತಾ ಇರುವಂತಹ ಹಲ್ಲೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ಈಗ ನೋಡ್ಬೇಕಾಗಿದೆ. ಇನ್ನು ಆಶ್ಚರ್ಯ ಅಂತಂದ್ರೆ ಮಹಿಳಾ ಸಿಬ್ಬಂದಿ ಇದೊಂದು ಜಗಳವನ್ನ ಬಿಡಿಸೋದಿಕ್ಕೆ ಅಂತ ಹೋಗ್ತಾರೆ, ಹೊಡಿಬೇಡಿ ಅಂತ ಅಡ್ಡ ನಿಲ್ತಾರೆ ನಾವೀಗ ನೋಡಬಹುದು. ಆದ್ರೂ ಕೂಡ ಅದನ್ನ ಕೇರ್ ಮಾಡದಂತಹ ಈ 3 ದುಷ್ಕರ್ಮಿಗಳು ಹಲ್ಲೆ ಮುಂದುವರಿಸ್ತಾರೆ.